ಅಧ್ಯಾಯ 2 ಶ್ಲೋಕ 29. ಆಶ್ಚರ್ಯವತ್ ಪಶ್ಯತಿ ಕಶ್ಚಿದೇನಂ ಆಶ್ಚರ್ಯವತ್ ಪಶ್ಯತಿ ಕಶ್ಚಿದೇನಂ ಆಶ್ಚರ್ಯವತ್ ಪಶ್ಯತಿ ಆಶ್ಚರ್ಯವತ್ ಪಶ್ಯತಿ ಕಶ್ಚಿದೇನಂ ಕಶ್ಚಿದೇನಂ ಆಶ್ಚರ್ಯವತ್ ಪಶ್ಯತಿ ಕಶ್ಚಿದೇನಂ ಆಶ್ಚರ್ಯವದ್ವದತಿ ತಥೈವ ಚಾನ್ಯಃ ಆಶ್ಚರ್ಯವದ್ವದತಿ ಆಶ್ಚರ್ಯವದ್ವದತಿ ತಥೈವ ಚಾನ್ಯಃ ತಥೈವ ಚಾನ್ಯಃ ಆಶ್ಚರ್ಯವದ್ವದತಿ ತಥೈವ ಚಾನ್ಯಃ ಆಶ್ಚರ್ಯವಚ್ಚೈನಮನ್ಯಃ ಶೃಣೋತಿ. ವಿಸರ್ಗ ಆದ ನಂತರ ಶ ಅಕ್ಷರ ಇರೋದ್ರಿಂದ ಶ ಅಕ್ಷರವನ್ನು ಸ್ಟ್ರೆಸ್ ಮಾಡಬೇಕು. ಆಶ್ಚರ್ಯವಚ್ಚೈನಮನ್ಯಃ ಶೃಣೋತಿ ಶ್ರುತ್ವಾಪ್ಯೇನಂ ವೇದನ ಚೈವ ಕಶ್ಚಿತ್ ಶ್ರುತ್ವಾಪ್ಯೇನಂ ವೇದನ ಚೈವ ಕಶ್ಚಿತ್. ಹೇಳಿಕೊಡುವುದನ್ನು ಅನುಸರಿಸಿ. ಆಶ್ಚರ್ಯವತ್ ಪಶ್ಯತಿ ಕಶ್ಚಿದೇನಂ ಆಶ್ಚರ್ಯವತ್ ಪಶ್ಯತಿ ಕಶ್ಚಿದೇನಂ ಆಶ್ಚರ್ಯವದ್ವದತಿ ತಥೈವ ಚಾನ್ಯಃ ಆಶ್ಚರ್ಯವದ್ವದತಿ ತಥೈವ ಚಾನ್ಯಃ ಆಶ್ಚರ್ಯವಚ್ಚೈನಮನ್ಯಃ ಶೃಣೋತಿ ಆಶ್ಚರ್ಯವಚ್ಚೈನಮನ್ಯಃ ಶೃಣೋತಿ ಶ್ರುತ್ವಾಪ್ಯೇನಂ ವೇದನ ಚೈವ ಕಶ್ಚಿತ್ ಶ್ರುತ್ವಾಪ್ಯೇನಂ ವೇದನ ಚೈವ ಕಶ್ಚಿತ್. ಪೂರ್ಣ ಶ್ಲೋಕವನ್ನು ಅಭ್ಯಾಸ ಮಾಡೋಣ. ಆಶ್ಚರ್ಯವತ್ ಪಶ್ಯತಿ ಕಶ್ಚಿದೇನಂ ಆಶ್ಚರ್ಯವದ್ವದತಿ ತಥೈವ ಚಾನ್ಯಃ ಆಶ್ಚರ್ಯವಚ್ಚೈನಮನ್ಯಃ ಶೃಣೋತಿ ಶ್ರುತ್ವಾಪ್ಯೇನಂ ವೇದನ ಚೈವ ಕಶ್ಚಿತ್. ಶ್ಲೋಕದ ಅರ್ಥವನ್ನು ತಿಳಿಯೋಣ. ಆಶ್ಚರ್ಯವತ್ ಪಶ್ಯತಿ ಕಶ್ಚಿದೇನಂ. ಕಶ್ಚಿತ್ ಅಂದರೆ ಒಬ್ಬನು, ಏನಂ ಈ ಆತ್ಮನನ್ನು, ಆಶ್ಚರ್ಯವತ್ ಆಶ್ಚರ್ಯವೆನ್ನುವಂತೆ, ಪಶ್ಯತಿ ನೋಡುತ್ತಾನೆ. ಕೆಲವರು ಆತ್ಮನನ್ನ ಆಶ್ಚರ್ಯದಿಂದ ಕಾಣ್ತಾರೆ. ಆಶ್ಚರ್ಯ ಅಂದರೆ ಹಿಂದೆ ಎಂದೂ ಕಾಣದೇ ಇದ್ದು ಈಗ ಅಕಸ್ಮಾತ್ತಾಗಿ ಕಾಣಬರುವ ಅದ್ಭುತವು. ಅದಕ್ಕೆ ಸಮಾನವಾಗಿ ಅಂದರೆ ಆಶ್ಚರ್ಯವಾಗಿದ್ದರೆ ಹೇಗೋ ಹಾಗೆ ಈ ಆತ್ಮನನ್ನು ಒಬ್ಬನು ಕಾಣ್ತಾನೆ. ಆಶ್ಚರ್ಯವದ್ವದತಿ ತಥೈವ ಚಾನ್ಯಃ. ತಥಾ ಏವ ಹಾಗೆಯೇ, ಅನ್ಯಃ ಇನ್ನೊಬ್ಬನು, ಆಶ್ಚರ್ಯವತ್ ಅಚ್ಚರಿ ಎನ್ನುವಂತೆ, ಆಶ್ಚರ್ಯವೆಂಬಂತೆ, ವದತಿ ಹೇಳುತ್ತಾನೆ. ಮತ್ತೊಬ್ಬನು ಆಶ್ಚರ್ಯದಂತೆಯೇ ಹೇಳುತ್ತಾನೆ. ಆಶ್ಚರ್ಯವಚ್ಚೈನಮನ್ಯಃ ಶೃಣೋತಿ. ಅನ್ಯಃ ಅಂದರೆ ಮತ್ತೊಬ್ಬನು, ಏನಂ ಈ ಆತ್ಮನನ್ನು, ಆಶ್ಚರ್ಯವತ್ ಅಚ್ಚರಿ ಎನ್ನುವಂತೆ, ಆಶ್ಚರ್ಯವೋ ಎಂಬಂತೆ, ಶೃಣೋತಿ ಕೇಳುತ್ತಾನೆ. ಇನ್ನೊಬ್ಬನು ಈ ಆತ್ಮನನ್ನು ಆಶ್ಚರ್ಯವೋ ಎಂಬಂತೆ ಕೇಳುತ್ತಾನೆ. ಶ್ರುತ್ವಾಪ್ಯೇನಂ ವೇದನ ಚೈವ ಕಶ್ಚಿತ್. ಕಶ್ಚಿತ್ ಅಂದರೆ ಬೇರೊಬ್ಬನು, ಶ್ರುತ್ವ ಆಲಿಸಿ, ಕೇಳಿಯೂ, ಅಪಿ ಕೂಡ, ಏನಂ ಈ ಆತ್ಮನನ್ನು, ನ ಏವ ವೇದ ತಿಳಿದುಕೊಳ್ಳುವುದಿಲ್ಲ. ನಮ್ಮ ನಿಜ ಸ್ವಭಾವದ ಆತ್ಮನನ್ನ ಗುರುತಿಸಲು ನಾವು ಏಕೆ ವಿಫಲರಾಗಿದ್ದೇವೆ? ನಮ್ಮ ಅಜ್ಞಾನದಿಂದ. ಈ ಪ್ರಪಂಚದಲ್ಲಿ
ಆತ್ಮನಷ್ಟು ಸತ್ಯವಾದ ವಸ್ತು ಮತ್ತೊಂದಿಲ್ಲ, ಆದರೂ ಇದರಷ್ಟು ಅಜ್ಞಾತವಾದುದು ಮತ್ತೊಂದಿಲ್ಲ. ನಮ್ಮ ಅಜ್ಞಾನ ದೃಷ್ಟಿಯಿಂದ ಆತ್ಮನ ಬಗ್ಗೆ ವಿಚಾರ ಮಾಡುವಾಗ ಬಹಳ ಕಾಲದ ನಂತರ ಅವನನ್ನು ಪಡೆಯಲು ಸಾಧ್ಯವೋ ಏನೋ ಅಂತ ತೋರುತ್ತೆ. ಆದರೆ ವಾಸ್ತವವಾಗಿ ಪರಮಾತ್ಮನ ಮಾತುಗಳನ್ನು ನಾವು ಅರ್ಥೈಸಿಕೊಂಡ್ರೆ ಆತ್ಮನು ನಮ್ಮ ಮೂಲ ಸ್ವಭಾವವಾದ್ದರಿಂದ ನಾವೇನೂ ಆತನಿಂದ ದೂರ ಇಲ್ಲ. ಶರೀರ, ಮನಸ್ಸು ಮತ್ತು ಬುದ್ಧಿಗಿಂತ ಸೂಕ್ಷ್ಮವಾದ ಆತ್ಮನನ್ನು ತಿಳಿಯಲು ಅಹಂಕಾರಕ್ಕೆ ಆಗೋದೇ ಇಲ್ಲ. ಮರ್ತ್ಯನು ತನ್ನ ಸಾಧನೆಯ ಫಲವಾಗಿ ತಾನೇ ಆತ್ಮನೆಂತ ಗುರುತಿಸಿದಾಗ ಅತೀಂದ್ರಿಯ ಅನುಭವದ ಅದ್ಭುತ ಭಾವಾವೇಶದಿಂದ ಸ್ತಂಭೀಭೂತನಾಗ್ತಾನೆ. ತಾನು ಶರೀರದಲ್ಲಿರುವ ಆತ್ಮ ಅಂತ ವಿವೇಕಿ ತಿಳಿದ್ರೆ, ಅಜ್ಞಾನಿ ತನ್ನ ಅಜ್ಞಾನದಲ್ಲಿ ತಾನೇ ಶರೀರ ಅಂತ ಭಾವಿಸ್ತಾನೆ. ಆಶ್ಚರ್ಯವತ್ ಪಶ್ಯತಿ ಕಶ್ಚಿದೇನಂ ಅಂದರೆ ಕೆಲವರು ಈ ಸತ್ಯವನ್ನ ಆಶ್ಚರ್ಯವೆಂಬಂತೆ ನೋಡ್ತಾರೆ. ಆಶ್ಚರ್ಯವದ್ವದತಿ ತಥೈವ ಚಾನ್ಯಃ ಅಂದರೆ ಇನ್ನು ಕೆಲವರು ಇದನ್ನು ಕುರಿತು ಆಶ್ಚರ್ಯವೆಂಬಂತೆ ಮಾತನಾಡ್ತಾರೆ. ಆಶ್ಚರ್ಯವಚ್ಚೈನಮನ್ಯ ಶೃಣೋತಿ ಅಂದರೆ ಇನ್ನಿತರರು ಇದನ್ನು ಕುರಿತು ಆಶ್ಚರ್ಯವೆಂಬಂತೆ ಕೇಳ್ತಾರೆ. ಶ್ರುತ್ವಾಪ್ಯೇನಂ ವೇದನ ಚೈವ ಕಶ್ಚಿತ್ ಅಂದರೆ ಮತ್ತು ಕೆಲವರು ಇದರ ಬಗ್ಗೆ ಕೇಳಿದರೂ ಇದನ್ನು ಅರ್ಥ ಮಾಡಿಕೊಳ್ಳುವುದೇ ಇಲ್ಲ.